ನನ್ನ ಆಯಸ್ಸನ್ನು ಅಪಹರಿಸುವ ಕೂದಲು ನನ್ನ ತಲೆಯಲ್ಲಿ ಹುಟ್ಟಿಬಿಟ್ಟಿದೆ. ಈ ದೇವದೂತರು ಹುಟ್ಟಿಬಿಟ್ಟಿದ್ದಾರೆ. ಇದು ನನ್ನ ಪಬ್ಬಜ್ಜ ಸಮಯ. ಈ ಗಾಥೆಯನ್ನು ಶಾಸ್ತರು ಜೇತವನದಲ್ಲಿ ವಿಹಾರ ಮಾಡುತ್ತಿದ್ದ ಸಮಯದಲ್ಲಿ ಮಹಾನಿಷ್ಕ್ರಮಣದ ವಿಷಯದಲ್ಲಿ ಹೇಳಿದರು. ಅದನ್ನು ಮಹಾನಿಷ್ಕ್ರಮಣ ನಿಧಾನ ಕಥೆಯಲ್ಲಿ ಹೇಳಲಾಗಿದೆ. ಆ ಸಮಯದಲ್ಲಿ ಭಿಕ್ಷುಗಳು ಕುಳಿತುಕೊಂಡು ಬುದ್ಧನ ಗೃಹತ್ಯಾಗ ಅಂದರೆ ಮಹಾನಿಷ್ಕ್ರಮಣದ ಬುದ್ಧರು ಮನೆ ಬಿಟ್ಟು ಹೋದ ಸಂದರ್ಭದ ಪ್ರಶಂಸೆ ಮಾಡುತ್ತಿದ್ದರು. ಶಾಸ್ತರು ಧರ್ಮಸಭೆಯಲ್ಲಿ ಬಂದು ಬುದ್ಧಾಸನದಲ್ಲಿ ಕುಳಿತುಕೊಂಡು ಭಿಕ್ಷುಗಳನ್ನು ಕುರಿತು, ಭಿಕ್ಷುಗಳೇ, ಇಲ್ಲಿ ಕುಳಿತು ಯಾವ ಚರ್ಚೆ ಮಾಡುತ್ತಿರುವಿರಿ ಎಂದು ಕೇಳುತ್ತಾರೆ. ಆಗ ಅವರು, ಭಂತೆ, ಬೇರೆ ಯಾವ ವಿಷಯವೂ ಅಲ್ಲ, ಇಲ್ಲಿ ಕುಳಿತುಕೊಂಡು ತಮ್ಮ ಅಭಿನಿಷ್ಕ್ರಮಣದ ಅಂದರೆ ಮನೆಯನ್ನು ಬಿಟ್ಟು ಬಂದ ಸಮಯದ ಪ್ರಶಂಸೆಯನ್ನೇ ಮಾಡುತ್ತಿದ್ದೇವೆ. ಆಗ ಬುದ್ಧರು, ಭಿಕ್ಷುಗಳೇ, ತಥಾಗತಮ ಈಗ ಮಾತ್ರವಲ್ಲ, ಮೊದಲೂ ಇದೇ ರೀತಿ ಅಭಿನಿಷ್ಕ್ರಮಣ ಮಾಡಿದ್ದಾನೆ ಎಂದು ಹೇಳುತ್ತಾರೆ. ಆಗ ಭಿಕ್ಷುಗಳು ಈ ವಿಷಯವನ್ನು ಸ್ಪಷ್ಟಪಡಿಸುವಂತೆ ಕೇಳಿಕೊಳ್ಳುತ್ತಾರೆ. ಆಗ ಬುದ್ಧ ಪೂರ್ವಜನ್ಮದ ರಹಸ್ಯವನ್ನು ಪ್ರಕಟಪಡಿಸುತ್ತಾರೆ. ಹಿಂದೆ ವಿದೇಹ ರಾಷ್ಟ್ರದ ಮಿಥಿಲಾ ನಗರದಲ್ಲಿ ಮಖಾದೇವನೆಂಬ ಧಾರ್ಮಿಕ ರಾಜನಾದ. ಅವನು 84,000 ವರ್ಷಗಳ ತನಕ ಬಾಲಕ್ರೀಡೆಯಲ್ಲಿ ಅಂದರೆ ಆಟ ಪಾಠಗಳಲ್ಲಿ ತೊಡಗಿದ್ದ. ಅನಂತರ ಕ್ರಮವಾಗಿ ಉಪರಾಜ ಮತ್ತು ಮಹಾರಾಜನಾದ. ಬಹುಕಾಲದ ನಂತರ ಅವನು ಒಂದು ದಿನ ತನ್ನ ನಾಯಿಂದ ಅಂದರೆ ಕಪ್ಪಕನನ್ನು ಕುರಿತು, ಅಂದರೆ ತನಗೆ ಕೂದಲು ಕತ್ತರಿಸುವವನನ್ನು ಕುರಿತು, ಸೌಮ್ಯ ಕಪ್ಪಕ, ನಿನಗೆ ನನ್ನ ತಲೆಯಲ್ಲಿ ಬಿಳಿಯ ಕೂದಲು ಕಂಡಾಗ ನನಗೆ ತಿಳಿಸಬೇಕು ಎಂದು ಹೇಳಿದ. ಆನಂತರದಲ್ಲಿ ಅಂದರೆ ಆತ ಮಹಾರಾಜನಾಗಿ ಎಷ್ಟೋ ದಿನಗಳ ನಂತರ, ಏಕೆಂದರೆ ಆ ನಾಯಿಂದನ ಕೆಲಸವೇ ಆತನ ಮಹಾರಾಜನ ತಲೆಗೂದಲು ಕತ್ತರಿಸುವುದು. ಆ ನಾಯಿಂದ ಎಷ್ಟೋ ವರ್ಷಗಳು ಕಳೆದ ಮೇಲೆ ಒಂದು ದಿನ ರಾಜನ ಕಪ್ಪು ಕೂದಲಿನ ಮಧ್ಯೆ ಒಂದೇ ಒಂದು ಬಿಳಿ ಕೂದಲನ್ನು ಕಂಡು, ದೇವ, ತಮ್ಮ ತಲೆಯಲ್ಲಿ ಒಂದು ಬಿಳಿ ಕೂದಲು ಕಾಣಿಸುತ್ತಿದೆ ಎಂದು ಹೇಳುತ್ತಾನೆ. ಆಗ ಮಹಾರಾಜ, ಸೌಮ್ಯ, ಆ ಬಿಳಿ ಕೂದಲನ್ನು ಕಿತ್ತು ನನ್ನ ಅಂಗೈಯಲ್ಲಿಡು ಎಂದು ಹೇಳುತ್ತಾನೆ. ಹಾಗೆಂದು ಹೇಳಿದ ಮೇಲೆ ನಾಯಿಂದ ಆ ಕೂದಲನ್ನು ಚಿನ್ನದ ಚಿಮುಟದಿಂದ ಕಿತ್ತು ರಾಜನ ಅಂಗೈಯಲ್ಲಿ ಇಡುತ್ತಾನೆ. ಆಗಲೂ ರಾಜನಿಗೆ 84,000 ವರ್ಷಗಳ ಆಯಸ್ಸು ಉಳಿದಿತ್ತು. ಆದರೂ ಬಿಳಿಯ ಕೂದಲನ್ನು ಕಾಣುತ್ತಿದ್ದಂತೆಯೇ ಯಮರಾಜ ಬಂದು ಹತ್ತಿರದಲ್ಲಿ ನಿಂತುಕೊಂಡು ಬಿಟ್ಟಿರುವನೋ ಅಥವಾ ಬೆಂಕಿ ಬಿದ್ದ ಗುಡಿಸಲನ್ನು ಪ್ರವೇಶಿಸಿ ಬಿಟ್ಟಿರುವನೋ ಎಂಬಂತೆ ಆ ಮಹಾರಾಜನ ಮನಸ್ಸು ಉದ್ವಿಗ್ನಗೊಂಡಿತು. ಮೂರ್ಖ ಮಖಾದೇವ ತನಗೆ ತಾನೇ ಹೇಳಿಕೊಳ್ಳುತ್ತಿದ್ದಾನೆ, ಬಿಳಿಯ ಕೂದಲು ಹುಟ್ಟುವ ತನಕ ನೀನು ಈ ಮನಸ್ಸಿನ ಮೈಲಿಗೆಗಳನ್ನು ಪರಿತ್ಯಜಿಸದವನಾದೆ ಎಂದು ಯೋಚಿಸತೊಡಗಿದ. ಈ ರೀತಿ ಬಿಳಿಯ ಕೂದಲು ಹುಟ್ಟಿದುದರ ಬಗ್ಗೆ ಪದೇ ಪದೇ ವಿಚಾರ ಮಾಡಿದುದರಿಂದ ಅವನ ಹೃದಯ ಕುದಿಯತೊಡಗಿತು. ದೇಹದಿಂದ ಬೆವರು ಹರಿಯಲಾರಂಭಿಸಿತು. ಬಟ್ಟೆಯೆಲ್ಲ ತೊಯ್ದು ಕಳಚುವಂತಾಯಿತು. ಅವನು ಇಂದೇ ನಾನು ಹೊರಟು ಪಬ್ಬಜ್ಜನಾಗಬೇಕು ಎಂದು ನಿಶ್ಚಯಿಸಿ ನಾಯಿಂದನಿಗೆ 1,00,000 ಮುದ್ರೆಗಳ ಆದಾಯ ಬರುವ ಹಳ್ಳಿಯನ್ನು ಕೊಟ್ಟು ತನ್ನ ಜ್ಯೇಷ್ಠ ಪುತ್ರನನ್ನು ಕರೆಸಿ, ಮಗು, ನನ್ನ ತಲೆಯಲ್ಲಿ ಬಿಳಿ ಕೂದಲು ಹುಟ್ಟಿದೆ, ನಾನು ಮುದುಕನಾಗಿ ಬಿಟ್ಟಿದ್ದೇನೆ. ಈ ತನಕ ನಾನು ಮಾನವ ಸಹಜ ಭೋಗಗಳನ್ನು ಅನುಭೋಗಿಸಿದ್ದೇನೆ. ಇನ್ನು ನಾನು ದಿವ್ಯ ಭೋಗಗಳನ್ನು ಹುಡುಕುತ್ತೇನೆ. ಇದು ಈಗ ನಾನು ಗೃಹತ್ಯಾಗ ನಿಷ್ಕ್ರಮಣ ಮಾಡುವ ಸಮಯ, ಮನೆ ಬಿಟ್ಟು ಹೊರಡುವ ಸಮಯ. ಇನ್ನು ನೀನು ಈ ರಾಜ್ಯವನ್ನು ನಿರ್ವಹಿಸು. ನಾನು ಪಬ್ಬಜ್ಜನಾಗಿ ಮಖಾದೇವ ಉದ್ಯಾನದಲ್ಲಿ ಇದ್ದುಕೊಂಡು ಶ್ರಮಣ ಧರ್ಮವನ್ನು ಪಾಲಿಸುವೆ ಎಂದು ಹೇಳುತ್ತಾನೆ. ಈ ರೀತಿ ಅವನು ಪಬ್ಬಜ್ಜವನ್ನು ಸ್ವೀಕರಿಸುವ ಇಚ್ಛೆಯನ್ನು ಪ್ರಕಟಿಸಿದಾಗ ಅಮಾತ್ಯರು ಬಂದು, ದೇವ, ತಾವು ಪಬ್ಬಜ್ಜರಾಗುವ ಕಾರಣವೇನು ಎಂದು ಕೇಳುತ್ತಾರೆ. ಆಗ ರಾಜ ಬಿಳಿಯ ಕೂದಲನ್ನು ಕೈಯಲ್ಲಿ ತೆಗೆದುಕೊಂಡು ಈ ರೀತಿ ಹೇಳುತ್ತಾನೆ, ನನ್ನ ಆಯಸ್ಸನ್ನು ಅಪಹರಿಸುವ ಕೂದಲು ನನ್ನ ತಲೆಯಲ್ಲಿ ಹುಟ್ಟಿಬಿಟ್ಟಿದೆ. ಈ ದೇವದೂತರು ಹುಟ್ಟಿಬಿಟ್ಟಿದ್ದಾರೆ.
ಇದು ನನ್ನ ಪಬ್ಬಜ್ಜ ಸಮಯ ಎಂದು ಹೇಳುತ್ತಾನೆ. ಅನಂತರ ಅದೇ ದಿನ ರಾಜ್ಯವನ್ನು ತ್ಯಜಿಸಿ ಪಬ್ಬಜಿತನಾದ ಮತ್ತು ಅದೇ ಮಖಾದೇವ ಆಮ್ರವನದಲ್ಲಿ ಸಂಚರಿಸುತ್ತಾ 84,000 ವರ್ಷಗಳ ತನಕ 4 ಬ್ರಹ್ಮ ವಿಹಾರಗಳನ್ನು ಧ್ಯಾನ ಮಾಡುತ್ತಾ ಅದನ್ನು ಬಿಡದೆ ಸತ್ತು ಬ್ರಹ್ಮಲೋಕದಲ್ಲಿ ಹುಟ್ಟಿ ಆನಂತರ ಅಲ್ಲಿಂದ ಮಿಥಿಲೆಯಲ್ಲಿ ನಿಮಿ ಎಂಬ ರಾಜನಾಗಿ ಹುಟ್ಟಿದ ಮತ್ತು ಅವನು ನಶಿಸುತ್ತಿದ್ದ ತನ್ನ ವಂಶವನ್ನು ನಿರ್ವಹಿಸಿದ. ನಂತರ ಅದೇ ಆಮ್ರವನದಲ್ಲಿ ಪಬ್ಬಜ್ಜನಾಗಿ ಬ್ರಹ್ಮವಿಹಾರಗಳಲ್ಲಿ ಮನಸ್ಸನ್ನು ನಿಲ್ಲಿಸಿ ಪುನಃ ಬ್ರಹ್ಮಲೋಕದಲ್ಲಿಯೇ ಹುಟ್ಟಿದ. ಶಾಸ್ತ್ರರೂ ಸಹ ಭಿಕ್ಷುಗಳೇ, ತಥಾಗತ ಕೇವಲ ಈ ಜನ್ಮದಲ್ಲಿ ಮಾತ್ರ ಮಹಾಭಿನಿಷ್ಕ್ರಮಣ ಮಾಡಲಿಲ್ಲ. ಮನೆ ಬಿಟ್ಟು ಹೊರಗೆ ಹೋಗಿ ತಾನು ಸತ್ಯವನ್ನು ಕಂಡುಕೊಳ್ಳುವ ಕಾರ್ಯಕ್ಕೆ ತೊಡಗಲಿಲ್ಲ. ಮೊದಲೂ ಕೂಡ ಇದೇ ರೀತಿ ಪಬ್ಬಜ್ಜನಾಗಿ ಅಭಿನಿಷ್ಕ್ರಮಣ ಮಾಡಿದ್ದ ಎಂದರು. ಈ ಧರ್ಮೋಪದೇಶವನ್ನು ವಿವರಿಸಿ 4 ಆರ್ಯ ಸತ್ಯಗಳನ್ನು ಪ್ರಕಾಶಪಡಿಸಿದರು. ಆ ಸಮಯದಲ್ಲಿ ಕೆಲವರು ಸೋತಾಪನ್ನರಾದರು, ಕೆಲವರು ಸಕದಾಗಾಮಿಗಳಾದರು, ಕೆಲವರು ಅನಾಗಾಮಿಗಳಾದರು. ಈ ರೀತಿ ಬುದ್ಧ ಈ 2 ಕಥೆಗಳನ್ನು ಹೇಳಿ ತುಲನೆ ಮಾಡಿ ಜಾತಕದ ಸಾರವನ್ನು ಎತ್ತಿ ತೋರಿದ. ಆಗಿನ ನಾಯಿಂದನೇ ಈಗಿನ ಆನಂದನಾಗಿದ್ದ ಪುತ್ರ ಈಗಿನ ರಾಹುಲನಾಗಿದ್ದ ಮತ್ತು ಮಖಾದೇವ ರಾಜನಂತೂ ನಾನೇ ಆಗಿದ್ದೆ ಎನ್ನುತ್ತಾ ಬುದ್ಧರು ಈ ಕಥೆಯನ್ನು ಮುಗಿಸುತ್ತಾರೆ. ಬುದ್ಧಂ ಶರಣಂ ಗಚ್ಚಾಮಿ.